ತುಂಬಾ ಕನ್ನಡ ವ್ಲಾಗ್ಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಕನ್ನಡತಿ ಭಾಗ್ಯ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಸೊ ನೀವೆಲ್ಲರೂ ಚೆನ್ನಾಗಿರ್ಬೇಕು ಅಂತ ಹೇಳಿ ರಾಯರ ಹತ್ರ ಕೇಳ್ಕೊತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಇವತ್ತು ನವರಾತ್ರಿಯ 9ನೇ ದಿನ, ಮಂಗಳವಾರ. ಇವತ್ತಿನ ಬಣ್ಣ ಪಿಂಕ್ ಆಗಿರತ್ತೆ. ಸೊ ಯಾವ ದೇವಿಯನ್ನ ಆಚರಣೆ ಮಾಡ್ತೀವಿ ತಿಳ್ಕೊಬೇಕಾದ್ರೆ ಕೊನೆವರೆಗೂ ವಿಡಿಯೋನ ನೋಡಬೇಕು. ಅದಲ್ಲದೆ ಇವತ್ತು ನವರಾತ್ರಿಯ ಕೊನೆ ದಿನ, ನವದುರ್ಗೆಯರನ್ನ ನಾವೇನು ಆರಾಧನೆ ಮಾಡಿರ್ತೀವಿ. ಸೊ ಇವತ್ತು ಕೆಲವೊಂದು ಪೂಜೆ ವಿಧಾನಗಳನ್ನ ಮಾಡಬೇಕಾಗತ್ತೆ. ಅಖಂಡ ದೀಪ ಹಚ್ಚಿದವ್ರು ಮಾತ್ರನೇ ಈ ವಿಡಿಯೋನ ನೋಡ್ಬೇಕಾ, ಅಥವಾ ಅಖಂಡ ದೀಪ ಮಾಡದೇ ಇರೋರು ಸಹ ಈ ವಿಡಿಯೋನ ನೋಡಿ ನಾವು ಇದೇ ತರ ಮಾಡಬಹುದಾ, ಅಥವಾ 9 ದಿನಗಳ ಕಾಲ ನಾವು ಪೂಜೆನೇ ಮಾಡಿಲ್ಲ ಅಂತವರು ಇವತ್ತು ನಾವು ಮಾಡ್ಬೋದಾ, ಎಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಯಾರೆಲ್ಲ ಅಖಂಡ ದೀಪವನ್ನ ಹಚ್ಚಿರ್ತೀರೋ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ ಇವತ್ತು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೇಳಿ. ಅಖಂಡ ದೀಪ ಹಚ್ಚದೇ ಇರೋರು, ನನ್ನ ರೀತಿ ಅಖಂಡ ದೀಪ ಹಚ್ಚದೇನೆ ಹಾಗೇನೆ ಪೂಜೆ ಮಾಡಿರೋರು ನವದುರ್ಗೆಯರನ್ನ, ಸೊ ನಾವು ಹೇಗೆ ಮಾಡಬಹುದು ಅನ್ನೋದನ್ನ ಈ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ. ಬರೋ ವರ್ಷಕ್ಕಾದರೂ ಆ ತಾಯಿ ನಿಮ್ಮೆಲ್ಲರಿಗೂ ಆಶೀರ್ವಾದ ಕೊಡ್ಲಿ ಈ ನವರಾತ್ರಿಯ ಆಚರಣೆಯನ್ನ ಮಾಡ್ಲಿಕ್ಕೆ ಅಂತ ಹೇಳಿ ಕೇಳ್ಕೊತಾ ಇವತ್ತಿನ ವಂಡರ್ಫುಲ್ ವಿಡಿಯೋನ ಶುರು ಮಾಡೋಣ. ಸೊ ದಯವಿಟ್ಟು ಇವತ್ತಿನ ವಿಡಿಯೋದಲ್ಲಿ ಯಾರಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಏನ್ ಮಾಡಬೇಕು? ಜೋರಾಗಿ ಹೇಳೋ. ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ಓಕೆನಾ? ಸೊ ನನ್ನ ಮಗ ಯಾಕೆ ಬಂದಿದ್ದಾನೆ ಗೊತ್ತಾ ವ್ಲಾಗ್ ಮಾಡಬೇಕಾದ್ರೆ? ಆ್ಯಕ್ಚುಲಿ ಈಗ ಟೈಮ್ ಬಂದು 5 ಗಂಟೆ ಆಯಿತು. ಸೊ 4:15ಗೆ ನಾನು ಬ್ಲಾಗನ್ನು ಶುರು ಮಾಡಿದ್ದು. ಬೆಳಗ್ಗೆ ಒಂದು ಸ್ವಲ್ಪ ಶಾಪಿಂಗ್ ಎಲ್ಲ ಹೋಗಿದ್ವಿ. ಸೊ ಅದ್ರ ವಿಡಿಯೋನು ಈಗಲೇ ಶೇರ್ ಮಾಡೋಣ ಅಂತ ಹೇಳಿ ಫಸ್ಟಿಗೆ ಪೂಜೆ ಎಲ್ಲ ಆಗಿದೆ ಗೈಸ್. ಹೋಗಿ ಆ ಪೂಜೆ ಎಲ್ಲ ನೋಡ್ಕೊ ಬನ್ನಿ. ಅದಾದಮೇಲೆ ನಾವು ಏನೇನು ಶಾಪಿಂಗ್ ಮಾಡಿದ್ದೀವಿ ಪರ್ಯಂತ್ಗೆ ಅಂತ ಹೇಳಿ, ಪರ್ಯಂತ್ಗೆ ಮತ್ತು ಅವ್ರ ಡ್ಯಾಡಿಗೆ ಸುಮ್ಮನೆ ಇರಕಂದ ಪರ್ಯಂತ್ಗೆ ಮತ್ತು ಅವ್ರ ಡ್ಯಾಡಿಗೆ ಏನೇನೆಲ್ಲ ಶಾಪಿಂಗ್ ಮಾಡಿದ್ದೀವಿ ಅಂತ ಹೇಳಿ ಶೇರ್ ಮಾಡ್ತೀವಿ. ಸೊ ಲೆಟ್ಸ್ ಸ್ಟಾರ್ಟ್ ದ ಯೆಸ್ ವೆಲ್ಕಮ್ ಬ್ಯಾಕ್. ಸೊ ಇವಾಗ ಮಂಗಳವಾರ ಅಂದರೆ ನವರಾತ್ರಿಯ 9ನೇ ದಿನ. ನಾನು ಇವತ್ತಿಗೇನೆ ಎಂಡ್ ಮಾಡ್ತಾ ಇದ್ದೀನಿ, ಅಂದರೆ ವ್ರತನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಸಾಯಂಕಾಲ ದೇವಸ್ಥಾನಕ್ಕೆ ಹೋಗಿ ಮನೆಗೊಂದು 3ರಿಂದ 5 ಜನ, ಎಷ್ಟೇ ಮುತ್ತೈದೆಯರು ಬಂದರೂ ಕಡಿಮೆನೆ, ಆದರೆ ಸಂಖ್ಯೆ ಸಮೇತ 3-5 ಅಂತೀವಲ್ಲ, ಹಾಗೆ ಒಂದು 3 ಜನ 5 ಜನ ಕರೆದು ಕುಂಕುಮ ಕೊಡ್ತೀನಿ. ಅವ್ರಿಗೇನಾದರೂ ಓಕೆ ಅಂದರೆ ವಿಡಿಯೋದಲ್ಲಿ ಶೂಟ್ ಮಾಡ್ತೀನಿ, ಇಷ್ಟ ಇಲ್ಲ ಅಂತ ಅಂದರೆ ಇಟ್ಸ್ ಓಕೆ. ಸೊ ಈಗ ಸಾಯಂಕಾಲ, ಈಗಿನ ಟೈಮ್ ಒಂದು 4:15. ಸೊ ಇವಾಗ ನಂದು ಕೆಲಸ ಎಲ್ಲ ಮುಗಿದು ಇವಾಗ ರೆಡಿಯಾಗಿ ಇದೆಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ಅಂದರೆ ನೆನ್ನೆ ಹಾಕಿರೋ ಹೂವು ಬತ್ತಿ ಎಲ್ಲದನ್ನ ತೆಗೆದು ಅದಾದಮೇಲೆ ನಾನು ಬೇರೆ ಹೂವನ್ನು ಇಟ್ಟು ಪೂಜೆನ ಮಾಡ್ತೀನಿ. ಇಲ್ಲಿ ನೋಡ್ಬೋದು ನೀವು ನೆನ್ನೆ ಪೂಜೆ ಮಾಡಿರೋದು. ಹೂವು ಬತ್ತಿ ಎಲ್ಲವನ್ನ ತೆಗೆದು ಅದಾದಮೇಲೆ ಈಗ ಹೊಸ ಹೂವನ್ನು ಇಟ್ಟು ಮಹಾಮಂಗಳ ಆರತಿ ಇವತ್ತಿಗೆ ದೇವಿಗೆ ದೃಷ್ಟಿ ತೆಗೆದು ಕೆಂಪಾರತಿ ಮಾಡಿ ಗಿಡದ ಮೇಲೆ ಹಾಕ್ತೀನಿ. 3 ದಾರಿ ಇರೋ ಜಾಗದಲ್ಲಿ ಹಾಕೋದಾಗಲಿ ಆ ಥರ ಮಾಡಬಾರ್ದು, ಅಥವಾ ನಿಮ್ಮ ಮನೆ ಹೊಸ್ಲು ಮುಂದೆ ಯಾರು ಓಡಾಡಬಾರ್ದು. ಸೊ ಹಾಗೆ ಗಿಡದ ಮೇಲೆ ಹಾಕಿದ್ರೆ ತುಂಬಾ ಒಳ್ಳೆಯದು. ಸೊ ಇವತ್ತು ಆ ರೀತಿ ಪೂಜೆ ನವರಾತ್ರಿಯ 9ನೇ ದಿನದ ವಿಡಿಯೋ ಆಗಿರುತ್ತೆ. ಸೊ ನೋಡ್ತಾ ಹೋಗಿ. ಇದೆಲ್ಲ ಕ್ಲೀನ್ ಮಾಡಿ ಅದಾದ್ಮೇಲೆ ನಾನು ಬ್ಲಾಗನ್ನ ಕಂಟಿನ್ಯೂ ಮಾಡಿ. ಈಗ ಹೊಸ ಹೂವನ್ನ ಇಡ್ತಾ ಇದ್ದೀನಿ. ಬಹಳಷ್ಟು ಜನ ಕೇಳ್ತಾ ಇದ್ದಿದ್ವು ಈ ನವರಾತ್ರಿಯಲ್ಲಿ, ಅಕ್ಕ ಹೂವು ಚೆನ್ನಾಗೇ ಇರುತ್ತಲ್ಲ, ನಾವು ತೆಗೆದ್ಬಿಟ್ಟೆ ಇಡ್ಬೇಕಾ ಅಂತೆಲ್ಲ ಹೇಳ್ತಾ ಇರ್ತೀರಾ. ಹೌದು, ತೆಗೆದ್ಬಿಟ್ಟು ನೀವು ಹೊಸ ಹೂವನ್ನೇ ಇಡ್ಬೇಕು ತಾಯಿಗೆ. ನವರಾತ್ರಿಯಲ್ಲಿ ನವದುರ್ಗೆಯರನ್ನ ನಾವು ಪೂಜೆ ಮಾಡೋದು. ಒಂದೊಂದು ದಿನ ಆ ತಾಯಿಯ ಒಂದೊಂದು ಅವತಾರಗಳನ್ನ ನಾವು ಆರಾಧನೆಯನ್ನ ಮಾಡ್ತೀವಿ. ಸೊ ಹಾಗಾಗಿ ಪ್ರತಿ ದಿನಾನು ನಾವು ಹೂವನ್ನ ಚೇಂಜ್ ಮಾಡಲೇಬೇಕು. ಇವತ್ತು ಕೊನೆ ದಿನ, ಇನ್ನು ನಾಳೆ ಆಯುಧ ಪೂಜೆ, ನಾಳಿದ್ದು ವಿಜಯದಶಮಿ. ಸೊ ಹೀಗೆ ಯಾರೆಲ್ಲ ಈ ಸತಿ ಹಬ್ಬವನ್ನ ಮಾಡಿದ್ರು ನಿಮ್ಮೆಲ್ಲರಿಗೂ ಆ ಮಹಾಗೌರಿ, ಆ ಪಾರ್ವತಿ ದೇವಿ ಒಳ್ಳೇದ್ ಮಾಡ್ತಾರೆ ಅಂತ ಹೇಳಿ ನಾನು ಬೇಡ್ಕೊತಾ ಇದ್ದೀನಿ ಗೈಸ್. ಇವತ್ತು ಮುತ್ತೈದರೆಲ್ಲ ಕರೆದು ನನ್ನ ಕೈಲಾದಷ್ಟು ಅವರಿಗೆ ಅರ್ಶಿನ ಕುಂಕುಮ ಎಲ್ಲ ಕೊಟ್ಟು ಅವರ ಆಶೀರ್ವಾದನ ತಗೊಳ್ಳುವಂತಹ ಸಮಯ.
ಕೆಂಪು ಹೂವು ಮತ್ತು ಸೇವಂತಿಗೆ ಎಷ್ಟು ರೇಟ್ ಆಗಿದೆ ಈಗ ಅಂತಂದರೆ, ಹಬ್ಬಗಳು ಬಂತು ಅಂತ ಅಂದರೆ ಹೂವಿನ ರೇಟ್ ಗಗನಕ್ಕೇರುತ್ತೆ ಗೈಸ್. ಸೀರಿಯಸ್ಲಿ ನಮ್ಮ ಹಳ್ಳಿಲೇನೆ ಹೂವಿನ ರೇಟು 250 ರುಪೀಸ್. ನಿಮ್ಮ ಕಡೆ ಎಲ್ಲ ಹೇಗಿದೆ ರೇಟ್ ಕಮೆಂಟ್ ಮಾಡಿ, ಸರಿನಾ? ಸೊ ನಾನು ತುಂಬಾ ಜನ ಕೇಳ್ತಾ ಇರ್ತೀರಲ್ವಾ, ಅಕ್ಕ ನೀವು ಏನಕ್ಕೆ ಪೂಜೆ ಮಾಡ್ಬೇಕಾದ್ರೆ ಕಿಚನ್ದು ಇದಾಗ್ತೀರಾ ಅಂತ ಕರ್ಟನ್ನು. ಎಂತಕ್ಕಂತಂದ್ರೆ ಆಕ್ಚುಲಿ ದೇವ್ರ ಮನೆ ಎದುರಿಗೆ ಕಿಚನ್ ಇರಬಾರ್ದು. ಆದ್ರೆ ಅವಾಗಿನ ಕಾಲದಲ್ಲಿ ಪುಟ್ಟದೊಂದು ಗೂಡು ಕಟ್ಕೊಂಡ್ರೆ ಸಾಕಪ್ಪ ಅಂತ ಹೇಳಿ ಥಿಂಕ್ ಮಾಡ್ತಾ ಇದ್ರು ಪಾಪ ಅವಾಗಿನ ಕಾಲದಲ್ಲಿ. ಅಟ್ ಪ್ರೆಸೆಂಟ್ ನಮ್ಗೆ ಮನೆ ಒಂದಾದ್ರೆ ಸಾಕಪ್ಪ ಭಗವಂತ ಅನ್ನೋ ಟೈಮಲ್ಲಿ ಅವರು ಇದನ್ನೆಲ್ಲ ನೋಡ್ತಾ ಇರ್ಲಿಲ್ಲ ಗೈಸ್. ಬಟ್ ಇವಾಗ ವಾಸ್ತು ಪ್ರಕಾರ ಇವೆಲ್ಲವನ್ನ ನಾವು ಮಾಡ್ಬೇಕಾಗತ್ತೆ, ಅದು ನಮ್ಗೆ ಒಳ್ಳೇದು. ಸೊ ಕಿಚನ್ಗೆ ಆಪೋಸಿಟ್ ಯಾವುದೇ ಕಾರಣಕ್ಕೂ ದೇವ್ರ ಮನೆ ಇರಬಾರ್ದು. ಇವಾಗ ನಮ್ದು ದೇವ್ರ ಮನೆ ಇದೆ, ಏನ್ ಮಾಡಕ್ಕಾಗತ್ತೆ, ಅದಕ್ಕೇನೆ ನಾನು ಪೂಜೆ ಮಾಡ್ಬೇಕಾದ್ರೆ ಕರ್ಟನ್ ಅನ್ನ ಹಾಕ್ಬಿಡ್ತೀನಿ. ಸೊ ಅದೇ ಇದ್ರ ಸೀಕ್ರೆಟ್, ಇನ್ನೇನು ಇಲ್ಲ. ವೆಲ್ಕಮ್ ಬ್ಯಾಕ್. ಸೊ ಈಗ ದೀಪ ಹಚ್ತಾ ಇದ್ದೀನಿ. ಟೈಮ್ ಈಗ 4:45. ಆಕ್ಚುಲಿ 4:15ವರೆಗೂ ಟೈಮ್ ಸರಿ ಇರ್ಲಿಲ್ವಲ್ಲ, ಹಂಗಾಗಿ 4:15 ಮೇಲೇನೆ ಪೂಜೆಯನ್ನ ಮಾಡ್ತಾ ಇದ್ದೀನಿ. ಈಗ 4:15ಗೆ ನಾನು ಪೂಜೆಯನ್ನ ಮಾಡ್ತೀನಿ. ಸೊ ದೀಪಾರಾಧನೆ ಯಾವಾಗ ಮಾಡ್ತೀನಿ, 6:15ಗೆ ದೀಪವನ್ನ ಹಚ್ಚಿ ಮಹಾಮಂಗಳಾರತಿಯನ್ನ ಮಾಡಿ ಆರತಿಯನ್ನ ಗಿಡಕ್ಕೆ ಹಾಕಿ ಈ ಪ್ರೊಸೀಜರ್ ಇರುತ್ತೆ. ಸೊ ಎಷ್ಟಾಗುತ್ತೋ ಅಷ್ಟು ವಿಡಿಯೋನ ಶೇರ್ ಮಾಡ್ತೀನಿ ಗೈಸ್. ಆಗ್ಲಿಲ್ಲ ಅಂದ್ರೆ ತಪ್ಪು ತಿಳಿಬೇಡಿ, ಅರ್ಥ ಮಾಡ್ಕೊತೀರಂತ ಅನ್ಕೋತೀನಿ. ಬಿಕಾಸ್ ಮೊದ್ಲಾದ್ರೆ ನನ್ನ ಮಗ ವಿಡಿಯೋ ಮಾಡಕ್ ಬರೋನು, ಆದ್ರೆ ಇವಾಗಂತೂ ವಿಡಿಯೋ ಮಾಡಿ ಬಾರೋ ಪರಿ ಅಂದ್ರೆ ಬರೋದಿಲ್ಲ ಅವನು. ಸೊ ಅದಕ್ಕೇನೆ ಗಜಾನನಂ ಭೂತ ಗಣಾದಿ ಸೇವಿತಂ ಕಪಿಲ ಜಂಬೂ ಫಲಸಾರ ಭಕ್ಷಿತಂ ವ್ಯೋಮಾಸುತಂ ಶೋಕ ವಿನಾಶ ಕಾರಣಂ ತಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಅನ್ನಪೂರ್ಣೆ ಸದಾ ಪೂರ್ಣೆ ಶಂಕರ ಪ್ರಾಣವಲ್ಲಭೆ ಜ್ಞಾನ ವೈರಾಗ್ಯ ಸಿದ್ಧ್ಯರ್ಥಂ ಭಿಕ್ಷಾಂದೇಹಿ ಚ ಪಾರ್ವತಿ ನಮಸ್ತೆಸ್ತು ಮಹಾಮಾಯಿ ಶ್ರೀಪೀಠೆ ಸುರಪೂಜಿತೆ ಶಂಕು ಚಕ್ರ ಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे श्रीकृष्णार्पणमस्तु। भाग्यद लक्ष्मी बारम्म नम्मम्म नी सौभाग्यद लक्ष्मी बारम्म। ಸೊ ಈಗ ಪೂಜೆಯನ್ನು ಮಾಡಿದ್ದೀನಿ. ಮಹಾಮಂಗಳಾರತಿ 6:15ಗೆ ಮಾಡ್ತೀನಿ. ಸೊ ನಮ್ಮ ಯಜಮಾನ್ರಿಗೂ ಹೇಳಿದ್ದೀನಿ ಬೇಗ ಬರೋಕ್ಕೆ. ಈಗ ಪೂಜೆ ಅನ್ನೋದು ಆಗಿದೆ. ಮಹಾಮಂಗಳಾರತಿ, ಆರತಿ, ದೃಷ್ಟಿ ತೆಗೆಯೋದು ಎಲ್ಲವನ್ನ ನಾನು ರಾತ್ರಿ ಶೇರ್ ಮಾಡ್ತೀನಿ. ಆದರೆ ವಿಡಿಯೋ ಶೂಟ್ ಮಾಡ್ತೀನಿ. ಆ್ಯಕ್ಚುಲಿ ಅವ್ರು ಬರೋದು ಸ್ವಲ್ಪ ತಡ ಆಗಬಹುದು ಅಂತ ಅನ್ಕೋತೀನಿ. ಸೊ ಎಷ್ಟೊತ್ತೇ ಆದ್ರೂ ಪೂಜೆ ಅಂತೂ ಮಾಡಲೇಬೇಕಲ್ಲ. ಸೊ ಡೆಫಿನೆಟ್ಲಿ ಇವತ್ತು ನವರಾತ್ರಿಯ 9ನೇ ದಿನ. ಇಷ್ಟೂ ದಿನಗಳ ಕಾಲ ಆ ತಾಯಿ ನನಗೆ ನವರಾತ್ರಿಯ ಪೂಜೆಯನ್ನು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿರೋ ಆ ಪಾರ್ವತಿ ದೇವಿಗೆ, ಆ ಮಹಾಗೌರಿಗೆ ನನ್ನ ಶಿರಸಾಂಗ ನಮಸ್ಕಾರಗಳನ್ನು ತಿಳಿಸ್ಕೊತಾ ಇದ್ದೀನಿ. ಆ ತಾಯಿ ಮುಂದೆ ಸೆರಗೊಡ್ಡಿ ಬೇಡ್ಕೊಳ್ಳೋಕ್ಕೆ ಯಾವ ಮುಜುಗೋರನೂ ಇಲ್ಲ. ಬೇರೆಯವ್ರ ಹತ್ರ ಆದರೂ ಕೈ ಒಡ್ಬೇಡಿ.
ದೇವ್ರ ಹತ್ರ ಹೊಂಟಿ ದೇವ್ರಿಗೆ ಪೂಜೆ ಮಾಡೋಣ. ಒಂದಲ್ಲ ಒಂದಿನ ನಾವು ಇಟ್ಟಿರೋ ಒಂದು ಹೂವು ನಮ್ಗೆ ಎಷ್ಟೋ ಸಮಾಧಾನ ಕೊಡುತ್ತೆ ಬೇಕು ಆ ಟೈಮಲ್ಲಿ. ಸೊ ಇನ್ನು ದೀಪಾರಾಧನೆ ಮಾಡಬೇಕಾದ್ರೆ ಶೇರ್ ಮಾಡ್ತೀನಿ. ಈಗ ಪೂಜೆ ಹೇಗಾಗಿದೆ ಅಂತ ಹೇಳಿ ಬನ್ನಿ ತೋರಿಸ್ತೀನಿ. ನಮಃ ಶಾರದೆ ಭೂಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ. ನಮಃ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ. ರಾಶಿ ವಿದ್ಯೆಯ ಬಲ್ಲ ರಮಣಿ ಹಂಬಲನುಲ್ಲ ಬಾಸಿಗನಿವ ನಾರಮ್ಮ. ನಮಃ ಶಾರದೆ ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನಾರಮ್ಮ. ಸೊ ದೀಪ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ ಅಲ್ಲಿ ನೋಡಿ. ಯಾಕಂದರೆ ಬರೀ ದೀಪಗಳನ್ನು ಹಾಗಿಡಬಾರ್ದು, ಬತ್ತಿ ಹಾಗೆ ಇದೆ. ಸಾಯಂಕಾಲ ದೀಪಾರಾಧನೆ ಮಾಡಬೇಕಾದ್ರೆ ಆ ಬತ್ತಿನ ತೆಗೆದು ಹೊಸ ಬತ್ತಿ ಹಾಕಿ ಎಣ್ಣೆಯನ್ನು ಹಾಕಿ ಸ್ವಲ್ಪ ದೀಪಕ್ಕೆ ಅರಿಶಿನ ಕುಂಕುಮವನ್ನು ಇಟ್ಟು ಸಾಯಂಕಾಲ ದೀಪಾರಾಧನೆ ಮಾಡಬೇಕಾಗತ್ತೆ. ವಿಡಿಯೋ ಎಲ್ಲ ಆಲ್ಮೋಸ್ಟ್ ಗೊತ್ತಾಗಿರುತ್ತೆ ಅಂತ ಅನ್ಕೋತೀನಿ. ಅದಲ್ಲದೇನೆ ಈಗ ನಾವು ಏನೇನೆಲ್ಲ ತಂದಿದ್ದೀವಿ ಅಂತ ಹೇಳಿ ತೋರಿಸ್ತೀವಿ. ಸ್ಮಾಲ್ ಶಾಪಿಂಗ್ ಆಯ್ತು, ಜಾಸ್ತಿ ಏನಿಲ್ಲ. ಅಲ್ಲಿ ಕುತ್ಕೋಗು, ನೀನು ಎತ್ಕೊಂಡು ನಾನು ವಿಡಿಯೋ ಮಾಡ್ತೀನಿ. ತಗೋ, ಅವನೇ ಕೊಡ್ಬೇಕಂತೆ ನಾನು ವಿಡಿಯೋ ಮಾಡೋದಕ್ಕೆ, ಅವನೇ ತೋರಿಸ್ಬೇಕಂತ ಅದಕ್ಕೇನೆ. ಸೊ ಇದು ಬಂದ್ಬಿಟ್ಟು ಅವ್ರ ಡ್ಯಾಡಿಗೆ. ಗೈಸ್ ನಾಳೆ ಆಯುಧ ಪೂಜೆ ಇದೆಯಲ್ಲ, ಆಯುಧ ಪೂಜೆಗೆ ನಮ್ಮ ಯಜಮಾನ್ರು ಪರ್ಪಲ್ ಕಲರ್ ಶರ್ಟ್ ಹಾಕ್ಕೊಂಡ್ರೆ ನಾನು ಅದಕ್ಕೆ ಮ್ಯಾಚಿಂಗು ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ದೇವಿಗೆ ಇಟ್ಟಿದ್ನಲ್ವ ಸ್ಯಾರಿ, ಸೊ ಆ ಸ್ಯಾರಿಗೆ ಮ್ಯಾಚ್ ಆಗಲಿ ಅಂತ ಹೇಳಿ ಈ ಶರ್ಟನ್ನು ತಗೊಂಡಿದ್ದೀವಿ. ಚೆನ್ನಾಗಿದೆ. ಈ ಥರ ಕಲರ್ ಶರ್ಟ್ ನಮ್ಮ ಯಜಮಾನ್ರ ಹತ್ರ ಇರಲಿಲ್ಲ, ಹಾಗಾಗಿ ಕೊಡು. ಬೆಳಗ್ಗೆ ನಾವು ಇರು ಅಂಗಡಿ ಓಪನ್ ಆಗುತ್ತಲ್ಲ ಗೈಸ್ 9:30ಗೆ ಫಸ್ಟ್ ಕಸ್ಟಮರ್ ನಾವೇ, ಯಾಕಂದ್ರೆ ನಮ್ಮ ಯಜಮಾನ್ ದಕ್ಕವರಲ್ಲಿ. ಸೊ ಇದು ಪರ್ಯಂತ್ಗೆ ನಾವೇ ಫಸ್ಟ್ ಕಸ್ಟಮರ್. ಯಾಕೆ ಅಂತಂದರೆ ಪಾಪ ನಮ್ಮ ಯಜಮಾನ್ರು ಆಫೀಸ್ಗೆ ಹೋಗ್ಬೇಕಾಯ್ತಾ, ಅವ್ರಿಗೆ ಹಾಲಿಡೇಸೇ ಇಲ್ಲ. ಸೊ ಇವಾಗ ನವರಾತ್ರಿ ಬೇರೆ ಇರೋದ್ರಿಂದ ನಾಳೆ ಕೊಡ್ತಾರೋ ಕೊಡಲ್ವೋ ರಜಾ ಗೊತ್ತಿಲ್ಲ, ಬಟ್ ಆಯುಧ ಪೂಜೆಗಂತೂ ರಜಾ ಇರುತ್ತೆ. ಸೊ ಅದಕ್ಕೆ ಅಂತ ಹೇಳಿ ಹೊಸ ಬಟ್ಟೆ ಅಂತೂ ಇರಲೇಬೇಕು. ನನಗೆ ಆಲ್ರೆಡಿ ಹೊಸ ಸ್ಯಾರಿ ಇದೆ, ಸೊ ಹಾಗಾಗಿ ನಾನು ಸ್ಯಾರಿ ಏನು ತೊಗೊಂಡಿಲ್ಲ, ಹೊಸ ಸೀರೆ ಏನು ತೊಗೊಂಡಿಲ್ಲ. ತಗಲ್ತು ಹೊಸ ಸೀರೆ ಏನು ತೊಗೊಂಡಿಲ್ಲ, ಅದನ್ನೇ ಸ್ಟಿಚ್ ಮಾಡಿಸಿದ್ದೀನಿ. ಅದಕ್ಕೆ ಮ್ಯಾಚ್ ಆಗೋ ಥರ ಶರ್ಟನ್ನು ತೊಗೊಂಡಿದ್ದೀವಿ. ಕಂದ ನೀರು ಕೊಡು. ಯಾಕೋ ಗೊತ್ತಿಲ್ಲ, ಅವತ್ತು ನಾವು ಸೊಪ್ಪಿಗೆ ಹೋಗಿದ್ವಲ್ಲ, ಅವತ್ತು ಚೇಪೆಕಾಯಿ ಸಿಕ್ತು ಅಂತ ತಿಂದ್ಬಿಟ್ಟಿದ್ದೀನಿ. ಗಂಟ್ಲೆಲ್ಲ ಕೆರ್ತಾ ಗೈಸ್. ಸ್ವಲ್ಪ ಅಂದರೆ ದಿನಕ್ಕೆ ಏನಿಲ್ಲ ಅಂದರೂ ಒಂದು 10-15 ಸಾರಿ ಆದರೂ ನೀರು ಕುಡಿತಾ ಇದ್ದೀನಿ. ಅಲ್ಲಿ ಕುತ್ಕೋಕಂದ ವಿಡಿಯೋ ಮಾಡ್ಬಿಟ್ಟು ಕೊಡ್ತೀನಿ. ಇದು ಪರ್ಯಂತ್ಗೆ. ಶರ್ಟ್ ಪ್ಯಾಂಟ್. ಆ್ಯಕ್ಚುಲಿ ಈ ಥರ ಶರ್ಟ್ ಅವನ ಹತ್ರ ಇರಲಿಲ್ಲ ಗೈಸ್, ಅದಕ್ಕೇ ಇದೇ ತಗೊಂಡ್ವಿ. ಇದು ನಾಳೆ ಹಬ್ಬಕ್ಕೆ ಹಾಕೋತಾನಲ್ಲ ಆವಾಗ ತೋರಿಸ್ತೀವಿ. ಈ ಥರ ಇದೆ, ಒಂಥರ ಲೈಟ್ ಗ್ರೀನಿಶ್ ಕಲರು, ಚೆನ್ನಾಗಿದೆ. ಒಂದು ಹತ್ರ ಇರ್ತಾನೆ ಹೇಳ್ತೀರಲ್ಲ ನೋಡಿ, ಹೆಂಜು ನುಂಗೋತಾರಲ್ಲ ಎತ್ತಿಟ್ಟಿಂದ ತೆಗ್ದಿಡು ಬಾಕಂದ, ತೆಗ್ದಿಡು ಆ ಕವರಲ್ಲಿ. ಕೇಳ್ತೀರಲ್ವಾ ಯಾಕಕ್ಕ ವಿಡಿಯೋಸ್ ಆಗ್ತಾ ಇಲ್ಲ ಅಂತ. ಒಂದು ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಅವ್ನು ಎಷ್ಟು ಸುಮ್ಮನಿರ್ಸ್ಬೇಕು ಗೊತ್ತಾ. ಮೊದಲಾದರೂ ತುಂಬ
ಅರ್ಥ ಮಾಡ್ಕೋತಾ ಇದ್ದ, ಓ ಮಮ್ಮಿ ವಿಡಿಯೋ ಮಾಡ್ತಾ ಇದೆ, ನಾವು ಮಾತಾಡಬಾರ್ದು, ಸೌಂಡ್ ಮಾಡಬಾರ್ದು ಅಂತ. ಇವಾಗ ನೋಡಿ ದೊಡ್ಡವನಾಗಿದ್ದಾನಲ್ವಾ, ಸ್ವಲ್ಪ ಕೊಂಬು ಎಲ್ಲ ಜಾಸ್ತಿ ಬಂದ್ಬಿಟ್ಟಿದೆ. ಸುಮ್ಮನೆ ಇರೋ ಮಾತೇ ಇಲ್ಲ ನೋಡಿ, ಹಿಂದೆಗಡೆಯಿಂದ ಹೊಡಿತಾ ಇದ್ದಾನೆ. ಗಿಳಿ ಬಂದಿದ್ಯಾ ನೋಡ್ಕಂದ, ಪ್ಯಾರೆಟ್ ನೋಡು. ನಿಜ ನಮ್ಗೆ ಎಷ್ಟು ಚೆನ್ನಾಗಿದೆ ನಮ್ಮ ಮನೆ ಪಕ್ಕ ವಾತಾವರಣ ಅಂತಂದ್ರೆ ನೀವು ನಂಬೋದಿಲ್ಲ. ಸೋ 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 ಪೀಸ್ಫುಲ್. ಎಷ್ಟು ಬರ್ಡ್ಸ್ ಬರುತ್ತೆ ಗೊತ್ತಾ, ಅದರಲ್ಲೂ ಪ್ಯಾರೆಟ್, ಅದನ್ನ ನೋಡೋದೇ ಒಂದು ಖುಷಿ ಗೈಸ್. ಸೊ ಇದಾಗಿತ್ತು ಇವತ್ತಿನ ಒಂದು ಸ್ಮಾಲ್ ವಿಡಿಯೋ. ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ. ಆ್ಯಂಡ್ ಗೈಸ್ ಒಂದು ಮಾತು, ಯಾರೆಲ್ಲ ನವರಾತ್ರಿ ಮಾಡಿಲ್ಲ ಅಂತ ಹೇಳಿ ದಯವಿಟ್ಟು ಕಂದ ಪರ್ಯಾಂತ್ ಪ್ಲೀಸ್ 2 minutes ಇರೋ ವಿಡಿಯೋ ಎಂಡ್ ಮಾಡ್ಬಿಡ್ತೀನಿ, ಓಕೆನಾ? ಸೊ ಇವತ್ತು ಎಕ್ಸ್ಪೆಷಲಿ ನವರಾತ್ರಿ ಕೊನೆಯ ದಿನ ಆಯ್ತಾ. ಯಾರೆಲ್ಲ ನವರಾತ್ರಿಯನ್ನು ಆಚರಣೆ ಮಾಡೋಕ್ಕಾಗಿಲ್ವೋ ಅಂಥವರು ಪ್ರತಿ ಮಂಗಳವಾರ ಶುಕ್ರವಾರ ಆದರೂ ನೀಟಾಗಿ ರೆಡಿಯಾಗಿ ಆ ದೇವ್ರ ಮುಂದೆ ದೀಪಾರಾಧನೆ ಮಾಡಿ ಸಾಯಂಕಾಲನೂ ದೀಪ ಕಂದ ಟ್ರೈ ಕೊಡು. ಹಿಂಗೆ ಗೈಸ್, ಇದಕ್ಕೆ ನಂಗೆ ವಿಡಿಯೋಸ್ ಮಾಡೋಕ್ಕೆ ಆಗ್ತಾ ಇಲ್ಲ. ಅದು ಟ್ರೈಪಾಡ್ ಇವಾಗ ಮುರಿದೋಗಿದ್ರೆ ಅದೊಂದು ಇದೆ ಕಂದ ವಿಡಿಯೋ ಮಾಡೋಕ್ಕೆ. ನನಗಂತೂ ಅವನಿಗೆ ರಜಾ ಕೊಟ್ಟಿದ್ದು ಯಾವಾಗ, ಮಂಡೇ, ಜಸ್ಟ್ 2 ದಿನ ಆಗಿರೋದು. 2 ದಿನಕ್ಕೆ ನಂಗೆ 3 ಲೋಕ ತೋರಿಸ್ತಾ ಇದ್ದಾನೆ. ಇನ್ನು ಬೈಯಂಗಿಲ್ಲ ಹೊಡಿಯಂಗಿಲ್ಲ, ಏನು ಮಾಡೋದು, ಅಲ್ಲಿ ಕಡ್ಕೊಂಡು ಹೋಗ್ಬೇಕು ಅನ್ನೋ ಥರ. ಬೆಳಗ್ಗೆನೂ ಅಷ್ಟೇ ಮಲ್ಕೊಳ್ಳೋ ಪರಿ, ರೆಸ್ಟ್ ತಗೊಳ್ಳೋ, ಕೇಳೋದೇ ಇಲ್ಲ ಗೈಸ್ ಮಾತನ್ನ, ಮಲ್ಕೊಳ್ಳೋದೇ ಇಲ್ಲ. ಅಮ್ಮ ರಾತ್ರಿ ಮುಕ್ಕೋತೀನಿ, ಇಲ್ಲ ಮಂಗಮ್ಮ ಹಿಂಗಮ್ಮ ಅಂತ. ಅಯ್ಯೋ ಭಗವಂತ, ಇನ್ನೂ 10 days ಹೆಂಗೋ ಗೊತ್ತಿಲ್ಲ, ನೋಡೋಣ ಎಲ್ಲಾದರೂ ಆದರೆ ಕರ್ಕೊಂಡು ಹೋಗೋಣ. ಬಟ್ ನಮ್ಮ ಯಜಮಾನ್ರಿಗೆ ರಜಾ ಕೊಡ್ತಾರಲ್ಲ, ಅದೊಂದೇ ಬೇಜಾರು. ರಜಾ ಇದ್ದಿದ್ರೆ ಆರಾಮಾಗಿ ಯಾವುದಾದ್ರೂ ಮಂತ್ರಾಲಯನೋ ಅಥವಾ ದೊಡ್ಡ ತಿರುಪ್ತಿನೋ ಆರಾಮಾಗಿ ಟ್ರಿಪ್ಪನ್ನು ಹಾಕ್ಕೊಂಡು ಬರ್ಬೋದಿತ್ತು. ಟೈಮ್ ಬರುತ್ತೆ, ಕಾಯ್ಬೇಕು. ಎಲ್ಲದಕ್ಕೂ ಟೈಮ್ ಅನ್ನೋದು ಬಂದೇ ಬರುತ್ತೆ ಅಂತ ಕಾಯಬೇಕು. ಸೊ ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಹೇಗೆ ಅನ್ನಿಸ್ತು ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ನಂಗೆ ತುಂಬಾ ಮುಖ್ಯ. ಆಮೇಲೆ ರಾತ್ರಿ ನಾನು ದೀಪಾರಾಧನೆ ಏನು ಮಾಡ್ತೀನಲ್ವಾ, ಸೊ ಅದನ್ನು ಆದರೆ ಶೂಟ್ ಮಾಡಿ ಇದೇ ವಿಡಿಯೋದಲ್ಲಿ ಎಂಡ್ ಮಾಡ್ತೀನಿ, ಅದು ಹಾಕಿ. ಬಟ್ ಈಗ ನಾನು ವ್ಲಾಗನ್ನು ಎಂಡ್ ಮಾಡ್ತೀನಿ. ಇನ್ ಕೇಸ್ ನನಗೆ ವಿಡಿಯೋ ಮಾಡೋಕ್ಕಾಯ್ತು. ಯಾಕೆ ಗೊತ್ತಾ, ಇವಾಗ ಮನೆಗೆ ಮುತ್ತೈದೆಯರು ಬರ್ತಾರೆ ಕುಂಕುಮ ತೊಗೊಳಕ್ಕೆ. ಒಬ್ಬೊಬ್ರಿಗೆ ಇಷ್ಟ ಇರುತ್ತೆ. ಇವಾಗ ನಮ್ಮ ಕಲಾನೋ ನಮ್ಮ ಸಂಧ್ಯಾಕ್ಕನೋ ಆದರೆ ಅವ್ರಿಗೆ ಇಷ್ಟ, ನಾವು ವಿಡಿಯೋ ಮಾಡ್ಬೋದು. ಅದು ಬಿಟ್ಟು ಇನ್ನೂ ಬೇರೆ ಬೇರೆ ಕಸಿನ್ಸ್ ಎಲ್ಲ ಇದ್ದಾರೆ, ಅಂದರೆ ಯಜಮಾನ್ರವ್ರ ಕಸಿನ್ಸ್. ಅವ್ರೇನಾದ್ರು ಅಯ್ಯೋ ನೀನು ಯೂಟ್ಯೂಬ್ಗೆ ಹಾಕ್ತೀಯಮ್ಮ, ನಾನು ವಿಡಿಯೋ ಮಾಡಬೇಡಮ್ಮ, ನಾನು ವಿಡಿಯೋ ಮಾಡಬೇಡ, ಏನೋ ಒಂದು ಅಪರಾಧ ಥರ ಫೀಲ್ ಮಾಡ್ತಾರೆ ಅವರು. ಯೂಟ್ಯೂಬಲ್ಲಿ ಮಾಡಿಬಿಟ್ರೆ ಹೆಂಗೋ ಏನೋ ಅಂತ. ಅಂಥವ್ರಿಗೆ ನಾವು ವಿಡಿಯೋ ಮಾಡೋದೇ ಹೇಳ್ತೀನಿ. ಎಂಜು ಲುಂಗಕ್ಕಾಗ್ತಲ್ಲ ಗೈಸ್, ಚೇಪೆ ಹಣ್ಣು ಯಾಕಾದರೂ ತಿನ್ನು ಅನಿಸ್ಬಿಟ್ಟಿದೆ. ಎಂಜು ನುಂಗಕ್ಕಾಗ್ತಾ ಇಲ್ಲ. ಇದಕ್ಕೇನಾದರೂ ರೆಮಿಡಿ ಗೊತ್ತಿದ್ರೆ ದಯವಿಟ್ಟು ಹೇಳಿ. ಆ್ಯಂಡ್ ಅವ್ರೇನಾದರೂ ವಿಡಿಯೋ ಮಾಡಬೇಡಮ್ಮ ಕಂದ ಪ್ಲೀಸ್. ನೋಡಿ ಇವಾಗ ವಿಡಿಯೋ ಇನ್ನೂ ಸ್ಟಾರ್ಟ್ ಮಾಡಿದ್ದೀನಿ, ಆಗ್ಲೇ ಸೌಂಡು ಅದು ಕುತ್ಕೊಂಡ. ಸೊ ಇದಕ್ಕೇನಾದರೂ ಗೊತ್ತಿದ್ರೆ ಹೇಳಿ. ಸೊ ನಾವು ಅವರ ಒಂದು ಇದಕ್ಕೆ ರೆಸ್ಪೆಕ್ಟ್ ಮಾಡಬೇಕು. ಸೊ ಹಾಗಾಗಿ ಅವ್ರೇನಾದರೂ ಬೇಡ ಮಾಡಬೇಡಮ್ಮ, ನನ್ನನ್ನು ಹಾಕ್ಬೇಡಮ್ಮ ಯೂಟ್ಯೂಬಲ್ಲಿ ಅಂತಂದರೆ ನಾನು ಶೂಟ್ ಮಾಡೋದಿಲ್ಲ. ಇಲ್ಲ ನಮ್ಮ ಕಲಾನೋ ಇಲ್ಲ ಬೇರೆಯವರ, ಆ್ಯಕ್ಚುಲಿ ಅವ್ರು ಬರೋ ಮೂಮೆಂಟ್ ಇಲ್ಲ. ಇನ್ ಕೇಸ್ ಬಂದರೆ ಅವ್ರದ್ದು ವಿಡಿಯೋ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಮಹಾಮಂಗಳಾರತಿ ಮಾಡಿ ಸಾಯಂಕಾಲ ದೀಪಾರಾಧನೆ ಹೇಗೆ ಮಾಡಿದೆ ಅನ್ನೋದನ್ನು ಶೇರ್ ಮಾಡ್ತೀನಿ. ಸೊ ಆದರೆ ವಿಡಿಯೋ ಮಾಡ್ತೀನಿ ಗಾಯ್ಸ್, ಈಗಲೇ ಹೇಳ್ಬಿಡ್ತೀನಿ. ಆದರೆ ಮಾತ್ರ ವಿಡಿಯೋನ ಶೇರ್ ಮಾಡ್ತೀನಿ, ಇಲ್ಲ ಅಂದರೆ ಇಲ್ಲ. ಸದ್ಯಕ್ಕೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ, ಬಿಕಾಸ್ ಹಸ್ಬೆಂಡ್ ಬರಬೇಕು. ಸೊ ಅವ್ರು ಬಂದ್ರೇ ನಾವು ಮಹಾಮಂಗಳಾರತಿ ಮಾಡಿ ಆರತಿ ಮಾಡಿ ಎಲ್ಲ ಮಾಡಬೇಕಾಗತ್ತೆ. ಸೊ ಹಾಗಾಗಿ ಸ್ವಲ್ಪ ಟೈಮ್ ಆಗುತ್ತೆ. ಅದಲ್ಲದೇನೆ ಇಲ್ಲಿ ದೇವಸ್ಥಾನಕ್ಕೂ ಹೋಗಬೇಕು, ಯಾಕಂದರೆ ಇವತ್ತು ಕೊನೆಯ ದಿನ ಅಲ್ವಾ. ಇನ್ನು ನಾಳೆ ಆಯುಧ ಪೂಜೆ, ವಿಜಯದಶಮಿ. ಹಾಗಾಗಿ ಸ್ವಲ್ಪ ಆದರೆ ಡೆಫಿನೆಟ್ಲಿ ಶೂಟ್ ಮಾಡಿ ಶೇರ್ ಮಾಡ್ತೀನಿ, ಇಲ್ಲಾಂದರೆ ಬೇಜಾರು ಮಾಡ್ಕೋಬೇಡಿ. ಸದ್ಯಕ್ಕೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ದಯವಿಟ್ಟು ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಲಾಟ್ಸ್ ಆಫ್ ಲವ್. Bye bye.